ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 105 ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ನ ಬ್ಲಾಕ್ 2ರಲ್ಲಿ ಯೂನಿಟ್ 4 ಕಂಟೆಕ್ಸ್ಟ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಇಂಗ್ಲಿಷ್ನಲ್ಲಿ ಕೊಟ್ಟಿರುವ ಪ್ರಕಾರ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಮೀನಿಂಗ್ ಆಫ್ ಸಿವಿಲ್ ಸರ್ವಿಸ್, ಮೀನಿಂಗ್ ಆಫ್ ಬ್ಯೂರೋಕ್ರಸಿ, types of bureaucracy, role of bureaucracy, growing importance of bureaucracy, merits and demerits of bureaucracy. ಹಾಗೆಯೇ 4.0 ಪ್ಯಾರಾದಿಂದ 4.8ರವರೆಗೆ ಕಲಿತ ಪಠ್ಯದ ಸಾರಾಂಶವನ್ನು ನಾವು 4.19 ಸಮ್ಮರಿಯಲ್ಲಿ ತಿಳಿಯಲಿದ್ದೇವೆ. ಕನ್ನಡಕ್ಕೆ ಅನುವಾದ ಮಾಡಿದಾಗ BPSC 105 ಸಿಬ್ಬಂದಿ ಆಡಳಿತ ಬ್ಲಾಕ್ 2 ಘಟಕ 4 ಬದಲಾಗುತ್ತಿರುವ ಸಂದರ್ಭದಲ್ಲಿ ನಾಗರಿಕ ಸೇವೆ. ಇದರ ರಚನೆ ಈ ಕೆಳಕಂಡಂತೆ ಉದ್ದೇಶಗಳು, ಪರಿಚಯ, ನಾಗರಿಕ ಸೇವೆಯ ಅರ್ಥ, ಅಧಿಕಾರಶಾಹಿಯ ಅರ್ಥ, ಅಧಿಕಾರಶಾಹಿಯ ವಿಧಗಳು, ಅಧಿಕಾರಶಾಹಿಯ ವೈಶಿಷ್ಟ್ಯಗಳು, ಅಧಿಕಾರಶಾಹಿಯ ಪಾತ್ರ, ಅಧಿಕಾರಶಾಹಿಯ ಹೆಚ್ಚುತ್ತಿರುವ ಪ್ರಾಮುಖ್ಯತೆ ಮತ್ತು ಅಧಿಕಾರಶಾಹಿಯ ಅರ್ಹತೆಗಳು ಮತ್ತು ದೋಷಗಳು. ಮೊದಲೇ ಹೇಳಿದಂತೆ ಪ್ಯಾರಾ 4ರಿಂದ 4.8ರವರೆಗೆ ಕಲಿತ ಪಠ್ಯದ ಬಗ್ಗೆ 4.9ರಲ್ಲಿ ಸಾರಾಂಶವನ್ನು ತಿಳಿಯಲಿದ್ದೇವೆ. ಉದ್ದೇಶಗಳಿಗೆ ನಾವು ನೋಡಿದಾಗ ಈ ಕೆಳಗಂಡಂತೆ ಕಲಿಯುತ್ತಿದ್ದೇವೆ. ನಾಗರಿಕ ಸೇವೆಯ ಅರ್ಥ ಮತ್ತು ಬೆಳವಣಿಗೆ, ಅಧಿಕಾರಶಾಹಿಯ ಅರ್ಥ ಮತ್ತು ಅದರ ವಿವಿಧ ಪ್ರಕಾರಗಳು, ಅಧಿಕಾರಶಾಹಿಯ ವಿವಿಧ ಲಕ್ಷಣಗಳು, ಅಧಿಕಾರಶಾಹಿಯ ಹೆಚ್ಚುತ್ತಿರುವ ಪ್ರಾಮುಖ್ಯತೆ, ಅಧಿಕಾರಶಾಹಿಯ ಅರ್ಹತೆಗಳು ಮತ್ತು ದೋಷಗಳು ಮತ್ತು ಅಧಿಕಾರಶಾಹಿಯ
ಕಾರ್ಯಗಳನ್ನು ವಿಸ್ತರಿಸುವುದರ ಬಗ್ಗೆ ನಾವು ಇಂದು ಕಲಿಯುತ್ತಿದ್ದೇವೆ. 4.1 ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಅಧಿಕಾರಶಾಹಿ ಎನ್ನುವುದು ಆಡಳಿತದಲ್ಲಿ ಆಗಾಗ್ಗೆ ಬಳಸುವ ಪದವಾಗಿದೆ. ಆದಾಗ್ಯೂ ಆಡಳಿತಾತ್ಮಕ ಚಿಂತಕರು ಮತ್ತು ವಿದ್ವಾಂಸರಲ್ಲಿ ಅಧಿಕಾರಶಾಹಿ ಮತ್ತು ನಾಗರಿಕ ಸೇವೆಗಳು ಸಮಾನಾರ್ಥಕ ಪದಗಳು ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಒಮ್ಮತದ ಕೊರತೆ ಇದೆ. ಕೆಲವು ಅಧಿಕಾರಶಾಹಿ ಮತ್ತು ನಾಗರಿಕ ಸೇವೆಗಳು ಸಮಾನಾರ್ಥಕಗಳಾಗಿವೆ. ಇತರರಿಗೆ ಅಧಿಕಾರಶಾಹಿಯು ನಿಯೋಜಿತ ಕರ್ತವ್ಯಗಳನ್ನು ನಿರ್ವಹಿಸಲು ಅಧಿಕಾರಿಗಳ ಗುಂಪಾಗಿದೆ. ವಿವಿಧ ಹಂತಗಳಲ್ಲಿ ಸರ್ಕಾರಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳುವುದು ನಾಗರಿಕ ಸೇವೆಗೆ ಮೂಲಭೂತವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ನಾಗರಿಕ ಸೇವೆಯನ್ನು ಪ್ರಮುಖ ಅಂಗವೆಂದು ಪರಿಗಣಿಸಲಾಗಿದೆ. ವಿವಿಧ ಕಾರ್ಯಗಳನ್ನು ಸಾಧಿಸಲು ಅಧಿಕಾರಶಾಹಿಯು ಸಂಸ್ಥೆಯ ಅತ್ಯಗತ್ಯ ಭಾಗವಾಗಿದೆ. ಪ್ರತಿಯೊಂದು ಸಂಸ್ಥೆಯು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅಧಿಕಾರಶಾಹಿ ರಚನೆಯನ್ನು ಯಾವುದಾದರೂ ರೂಪದಲ್ಲಿ ಅಥವಾ ಇನ್ನೊಂದರಲ್ಲಿ ಅನುಸರಿಸುತ್ತದೆ. ಇತ್ತೀಚೆಗೆ ಆಡಳಿತಶಾಹಿ ತೀವ್ರ ಟೀಕೆಗೆ ಒಳಗಾಗಿದೆ. ಹೆಚ್ಚಿನ ಜನರು ಇದನ್ನು ನಕಾರಾತ್ಮಕ ಪರಿಭಾಷೆಯಲ್ಲಿ ಉಲ್ಲೇಖಿಸುತ್ತಾರೆ. ಆದರೂ ಅದರ ಸ್ಪಷ್ಟ ಕೊರತೆಗಳು ಅಥವಾ ಬಹಿರಂಗವಾದ ದುರ್ಗುಣಗಳ ಹೊರತಾಗಿಯೂ ಯಾವುದೇ ಸಂಸ್ಥೆ, ಸರಕಾರಿ ಅಥವಾ ಖಾಸಗಿ ಅಧಿಕಾರಶಾಹಿಯನ್ನು ತೊಡೆದು ಹಾಕಲು ಸಾಧ್ಯವಾಗಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ದೊಡ್ಡ ಸಂಸ್ಥೆಗಳು ಅಥವಾ ಚಿಕ್ಕ ಸಂಸ್ಥೆಗಳು, ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು, ಚಾರಿಟೇಬಲ್ ಟ್ರಸ್ಟ್ಗಳು ಇತ್ಯಾದಿಗಳು ಅಧಿಕಾರಶಾಹಿ ರಚನೆಯನ್ನು ತಮ್ಮ ಅಸ್ತಿತ್ವದ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡಿವೆ.
ಹೀಗಾಗಿ ಅಧಿಕಾರಶಾಹಿಯು ಬಲವಾದ ಉಳಿಯುವಿಕೆ ಮತ್ತು ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಬಹುದು. ವಿಮರ್ಶಕರು ಸಹ ಅಧಿಕಾರಶಾಹಿಯನ್ನು ಕೈ ಬಿಡುವುದಕ್ಕಿಂತ ಉಳಿಸಿಕೊಳ್ಳುವ ಅಥವಾ ಉಳಿಸಿಕೊಂಡು ಇರುವ ಮೂಲಕ ಹೆಚ್ಚಿನದನ್ನು ಪಡೆಯಬಹುದು ಎಂದು ವಿರೋಧಿಗಳು ಸಹ ಒಪ್ಪಿಕೊಳ್ಳುತ್ತಾರೆ. ಈ ಘಟಕವು ಆಧುನಿಕ ಅಧಿಕಾರಶಾಹಿಯ ಸಂದರ್ಭದಲ್ಲಿ ನಾಗರಿಕ ಸೇವೆಗಳನ್ನು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಅಧಿಕಾರಶಾಹಿಯು ಏಕೆ ಸಂಪೂರ್ಣವಾಗಿ ಅನಿವಾರ್ಯವಾಗಿದೆ ಎಂಬುದನ್ನು ನಾವು ವಿಶ್ಲೇಷಿಸಬೇಕಾಗಿದೆ. ಹೀಗಾಗಿ ನಾಗರಿಕ ಸೇವೆಯ ಅರ್ಥ, ವರ್ಷಗಳಲ್ಲಿ ನಾಗರಿಕ ಸೇವೆಯ ಹುಟ್ಟು, ಅಧಿಕಾರಶಾಹಿಯ ಅರ್ಥ ಮತ್ತು ಮಹತ್ವ, ಅದರ ಬೆಳೆಯುತ್ತಿರುವ ಪ್ರಾಮುಖ್ಯತೆ, ಅದರ ವೈಶಿಷ್ಟ್ಯಗಳು, ಕಾರ್ಯಗಳು, ಅರ್ಹತೆಗಳು ಮತ್ತು ನ್ಯೂನತೆಗಳನ್ನು ಹತ್ತಿರದಿಂದ ನೋಡುವುದು ಉಪಯುಕ್ತವಾಗಿದೆ. ನಾಲ್ಕು ಪಾಯಿಂಟ್ 2 ಮೀನಿಂಗ್ ಆಫ್ ಸಿವಿಲ್ ಸರ್ವಿಸ್ ಅಂದರೆ ನಾಗರಿಕ ಸೇವೆಯ ಅರ್ಥ. ನಾಗರಿಕ ಸೇವೆಯು ಎಲ್ಲ ಉದ್ದೇಶಗಳಿಗಾಗಿ ಸರ್ಕಾರದ ಪ್ರಮುಖ ಭಾಗವಾಗಿದೆ. ನಾಗರಿಕ ಸೇವೆಯ ಸಾಮರ್ಥ್ಯಗಳು, ಸಮರ್ಥ ಮತ್ತು ಪರಿಣಾಮಕಾರಿ ಆಡಳಿತಕ್ಕೆ ಆಧಾರವಾಗಿದೆ. ಇದರ ಪ್ರಾಮುಖ್ಯತೆಯನ್ನು 2 ಭಾಗಗಳಿಂದ ಅಳೆಯಬಹುದಾಗಿದೆ. ಮೊದಲನೆಯದಾಗಿ, ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಮತ್ತು ನಿರ್ವಹಿಸಲು, ಹಾಗೂ ಎರಡನೆಯದಾಗಿ, ಅಂತಹ ಯಾವುದೇ ರೀತಿಯ ಅನುಮತಿಸದಿದ್ದಕ್ಕಾಗಿ ವ್ಯವಸ್ಥೆಯನ್ನು ನಿರ್ದಿಷ್ಟವಾಗಿ ಮತ್ತು ಸಮಾಜದಲ್ಲಿ ಸಾಮಾನ್ಯವಾಗಿ ಯಾವುದೇ ಅನನುಕೂಲಕರ ಸ್ಥಾನಕ್ಕೆ ಇರಿಸಬಹುದಾದ ಬದಲಾವಣೆಗಳು. ವಿವಿಧ ವಿದ್ವಾಂಸರು ನಾಗರಿಕ ಸೇವೆಯನ್ನು ವಿಭಿನ್ನ ರೀತಿಯಲ್ಲಿ ನೋಡಿದ್ದಾರೆ. ಹರ್ಮನ್ ಫೈನರ್ ನಾಗರಿಕ ಸೇವೆಗಳನ್ನು ಖಾಯಂ, ಪಾವತಿಸಿದ ಮತ್ತು ನುರಿತ ಅಧಿಕಾರಿಗಳ ವೃತ್ತಿಪರ ಸಂಸ್ಥೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಅದರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತಾ ಹರ್ಮನ್ ಫೈನರ್, ನಾಗರಿಕ ಸೇವೆಯ ಕಾರ್ಯ ಆಧುನಿಕ ರಾಜ್ಯದಲ್ಲಿ ಕೇವಲ ಸರ್ಕಾರದ ಸುಧಾರಣೆಯಲ್ಲ, ಅದು ಇಲ್ಲದೆ ವಾಸ್ತವವಾಗಿ ಸರ್ಕಾರವೇ ಅಸಾಧ್ಯ ಎಂದು ಹೇಳಿದ್ದಾರೆ. ಇಯನ್ ಗ್ಲಾಡನ್ ಅವರ ಮಾತುಗಳಲ್ಲಿ
ನಾಗರಿಕ ಸೇವೆಯು ರಾಜ್ಯದ ಕೇಂದ್ರ ಆಡಳಿತದ ಸಿಬ್ಬಂದಿಗಳನ್ನು ಒಳಗೊಂಡಿರುವ ಪ್ರಮುಖ ಸರ್ಕಾರಿ ಸಂಸ್ಥೆಯ ಹೆಸರು ಎಂದು ಹೇಳಿದ್ದಾರೆ. ಇದು ಆಧುನಿಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅತ್ಯಗತ್ಯವಾದ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಸಮುದಾಯದ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿರುವ ಸಾರ್ವಜನಿಕ ಅಧಿಕಾರಿಗಳಲ್ಲಿ ವೃತ್ತಿಯ ಆದರ್ಶವಾಗಿದೆ. ಆದರೆ ಅಗತ್ಯತೆ ಮತ್ತು ಪರಿಣಾಮಕಾರಿತ್ವದ ಮೇಲೆ ರಾಮ್ಸೆ ಮೇಯರ್ ಉಲ್ಲೇಖಿಸಿದಂತೆ ನಾಗರಿಕ ಸೇವೆಯು ನಮ್ಮ ವ್ಯವಸ್ಥೆಯ ಪರಿಣಾಮಕಾರಿ ಮತ್ತು ಕಾರ್ಯಕಾರಿ ಭಾಗವಾಗಿದೆ. ಅಧಿಕಾರಶಾಹಿಯ ಅಧಿಕಾರ, ಶಾಶ್ವತ ನಾಗರಿಕ ಸೇವೆ ಆಡಳಿತದಲ್ಲಿ ಮಾತ್ರವಲ್ಲದೆ ಶಾಸನ ಮತ್ತು ಹಣಕಾಸುಗಳಲ್ಲಿಯೂ ಕಂಡುಬರುತ್ತದೆ. ಇದು ಕಾನೂನುಗಳನ್ನು ಮಾತ್ರ ನಿರ್ವಹಿಸುವುದಿಲ್ಲ, ಅದು ಹೆಚ್ಚಾಗಿ ಅವುಗಳನ್ನು ರೂಪಿಸುತ್ತದೆ. ಇದು ತೆರಿಗೆಯ ಆದಾಯವನ್ನು ಖರ್ಚು ಮಾಡುವುದಲ್ಲದೆ ಎಷ್ಟು ಸಂಗ್ರಹಿಸಬೇಕು ಮತ್ತು ಅದನ್ನು ಹೇಗೆ ಅರಿತುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ದೀರ್ಘಕಾಲದವರೆಗೆ ನಾಗರಿಕ ಸೇವೆಗಳು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿಯೂ ಸಹ ವೃತ್ತಿಪರ ತರಬೇತಿಯನ್ನು ಹೊಂದಿರದ ಮತ್ತು ಹವ್ಯಾಸಗಳ ಜೊತೆಗೆ ಇದ್ದುವು. ನಾಗರಿಕ ಸೇವೆಯ ಉಳಿವು ಸರ್ಕಾರಗಳ ಏರಿಳಿತದ ಮೇಲೆ ಅವಲಂಬಿತವಾಗಿರುತ್ತದೆ. ಆಧುನಿಕ ಕಾಲದಲ್ಲಿ ನಾಗರಿಕ ಸೇವೆಗಳಿಗೆ ನೇಮಕಾತಿಗಾಗಿ ಕಾರ್ಯವಿಧಾನಗಳನ್ನು ರೂಪಿಸಿದ ಏಕೈಕ ದೇಶ ರಷ್ಯಾ. ಕೆಲವು ಅರ್ಥದಲ್ಲಿ ಚೀನಾ ಕೂಡ ನಾಗರಿಕ ಸೇವೆಗಳ ಶಾಶ್ವತತೆಯ ಕೆಲವು ಅಂಶಗಳನ್ನು ಹೊಂದಿದೆ. ಉದಾಹರಣೆಗೆ 19ನೇ ಶತಮಾನದ ಮಧ್ಯಭಾಗದವರೆಗೆ ಬ್ರಿಟನ್ನಲ್ಲಿ ಶಾಶ್ವತ ನಾಗರಿಕ ಸೇವೆ ಇರಲಿಲ್ಲ. ಯುಎಸ್ಎಯಲ್ಲಿ ಇದು 19ನೇ ಶತಮಾನದ ಅಂತ್ಯದವರೆಗೂ ಬ್ರಿಟನ್ ಸ್ಥಾನದಂತೆಯೇ ಇತ್ತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಲ್ಲಿ ನಾಗರಿಕ ಸೇವೆಗಳ ರಚನೆಯು ಸಂಘಟಿತ ರೀತಿಯಲ್ಲಿ ವೇಗವನ್ನು ಪಡೆಯಿತು. ವಸಾಹತುಶಾಹಿ ಅವಧಿಯಲ್ಲಿ ಭಾರತದಲ್ಲಿ ಮತ್ತು ಸ್ವತಂತ್ರೋತ್ತರ ಭಾರತದಲ್ಲಿಯೂ ಈ ಪರಿಣಾಮದ ಉಪಕ್ರಮಗಳ ಸಂಖ್ಯೆಯನ್ನು ಪ್ರಾರಂಭಿಸಲಾಯಿತು. ನಾಗರಿಕ ಸೇವೆಗಳು ದೇಶದ ವಿವಿಧ ಹಂತಗಳಲ್ಲಿ ಸಾಮಾನ್ಯ ಸ್ವರೂಪದ ಆಡಳಿತಾತ್ಮಕ ಕೆಲಸವನ್ನು ಕೈಗೊಳ್ಳಲು ಅಧಿಕಾರಿಗಳನ್ನು ಒಳಗೊಂಡಿರುತ್ತವೆ. ನೇಮಕಾತಿಗಳನ್ನು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಾರ್ವಜನಿಕ ಸೇವಾ ಆಯೋಗಗಳು ಮಾಡುತ್ತವೆ. ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ ನಾಗರಿಕ ಸೇವೆಗಳು ಅಂದರೆ ಸರ್ಕಾರಿ ಯಂತ್ರದ ಪ್ರಮುಖ ಅಂಶ. ಇದು ನಾವು ಇಲ್ಲಿ ಸರ್ಕಾರಿ ಯಂತ್ರವನ್ನು ಸರ್ಕಾರಿ ವ್ಯವಸ್ಥೆ ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ ನಾಗರಿಕ ಸೇವೆಗಳು ಅಂದರೆ ಸರ್ಕಾರಿ ವ್ಯವಸ್ಥೆಯ ಪ್ರಮುಖ ಅಂಶ.
ಇದು ರಾಜಕೀಯ ಕಾರ್ಯನಿರ್ವಾಹಕರು ಮಾಡಿದ ಒಟ್ಟಾರೆ ನೀತಿ ಚೌಕಟ್ಟಿನಡಿಯಲ್ಲಿ ನಿರ್ಧರಿಸಲ್ಪಟ್ಟಂತಹ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ತೊಡಗಿರುವ ಅಂತಹ ರಾಜಕೀಯೇತರ ಮತ್ತು ಚುನಾಯಿತರಲ್ಲದ ಅಧಿಕಾರಿಗಳನ್ನು ಒಳಗೊಂಡಿದೆ. ರಾಜಕೀಯಕ್ಕೆ ಅನುಗುಣವಾಗಿ ನಾಗರಿಕ ಸೇವೆಗಳ ಸ್ವರೂಪ, ಅದರ ಸದಸ್ಯರು ಎಲ್ಲ ಪ್ರಾಮಾಣಿಕತೆ, ಸಮರ್ಪಣೆ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ನಿರೀಕ್ಷಿಸಲಾಗಿದೆ. ನಾಗರಿಕ ಸೇವೆಗಳು ವರ್ಷಗಳಲ್ಲಿ ಅಗಾಧವಾದ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಪಡೆದುಕೊಂಡಿವೆ. ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಮಾತ್ರವಲ್ಲದೆ ನೀತಿಗಳನ್ನು ರೂಪಿಸುವಲ್ಲಿ ರಾಜಕೀಯ ಮಾಸ್ಟರ್ಗಳಿಗೆ ಸಹಾಯ ಮಾಡುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಕೆಲವು ಕಾಲ ಶಾಸಕರಿಲ್ಲದ ಸರ್ಕಾರವನ್ನು ನಿರ್ವಹಿಸಬಹುದು, ಆದರೆ ನಾಗರಿಕ ಸೇವೆಯಿಲ್ಲದೆ ಅದು ಕಾರ್ಯನಿರ್ವಹಿಸುವುದಿಲ್ಲ ಎಂದು ಬಲವಾಗಿ ಭಾವಿಸಲಾಗಿದೆ. ಮೀನಿಂಗ್ ಆಫ್ ಬ್ಯೂರೋಕ್ರಸಿ ಅಂದರೆ ಅಧಿಕಾರಶಾಹಿಯ ಅರ್ಥ. ಅಧಿಕಾರಶಾಹಿಯು ಸರ್ಕಾರ ಮತ್ತು ಆಡಳಿತದಷ್ಟೇ ಹಳೆಯದು. ಅಧಿಕಾರಶಾಹಿಯ ಪರಿಕಲ್ಪನೆಯು ತುಲನಾತ್ಮಕವಾಗಿ ಬೇರ್ಪಟ್ಟ, ಪಾಂಡಿತ್ಯಪೂರ್ಣ ಮತ್ತು ವಿವರಣಾತ್ಮಕ ದೃಷ್ಟಿಕೋನವನ್ನು ತೆಗೆದುಕೊಂಡ ಸಮಾಜಶಾಸ್ತ್ರಜ್ಞರಿಂದ ಹೆಚ್ಚಾಗಿ ಅಭಿವೃದ್ಧಿಪಡಿಸಲ್ಪಟ್ಟಿದ್ದರೂ ಅದನ್ನು ವ್ಯಾಖ್ಯಾನಿಸಲು ಕಷ್ಟಕರವಾದ ಪದವಾಗಿದೆ. ಇದು ವಿಭಿನ್ನ ಜನರಿಗೆ ವಿಭಿನ್ನ ವಿಷಯಗಳನ್ನು ಅರ್ಥೈಸುತ್ತದೆ. ಅಧಿಕಾರಶಾಹಿಯ ಬಹುತೇಕ ವ್ಯಾಖ್ಯಾನಗಳಿಗೆ ಅಧಿಕಾರಶಾಹಿಯ ವಿವಿಧ ಅಂಶಗಳನ್ನು ಒತ್ತಿ ಹೇಳುವ ವಿಷಯದ ಬಗ್ಗೆ ಬರಹಗಾರರು ಇದ್ದಾರೆ. ಹಾಗಾಗಿ ಅಧಿಕಾರಶಾಹಿಯ ಪರಿಕಲ್ಪನೆಯ ಬಗ್ಗೆ ಯಾವುದೇ ಪರಿಭಾಷೆಯ ನಿಖರತೆ ಇಲ್ಲ. ಅಧಿಕಾರಶಾಹಿ ಪದವು ವಿಭಿನ್ನ ವಿಷಯಗಳನ್ನು ಹೈಲೈಟ್ ಮಾಡಲು ವಿಭಿನ್ನ ಅರ್ಥವನ್ನು ಸೂಚಿಸುತ್ತದೆ. ಸಾವಿರದ 1745ರಲ್ಲಿ ಅಧಿಕಾರಶಾಹಿ ಎಂಬ ಪದವನ್ನು ಮೊದಲು ಸೃಷ್ಟಿಸಿದ ಫ್ರೆಂಚ್ ವಿನ್ಸೆಂಟ್ ಡಿ ಗೌರ್ನ್ ಹೆಚ್ಚು ಸಾಂಪ್ರದಾಯಿಕ ಅರ್ಥದಲ್ಲಿ ಮಾತ್ರ. ಅಧಿಕಾರಶಾಹಿ ಪದವು ಲ್ಯಾಟಿನ್ ಪದ ಬ್ಯೂರೋದಿಂದ ಬಂದಿದೆ. ಇದರ ಅರ್ಥ ಮೇಜು ಮತ್ತು ಗ್ರೀಕ್ ಪದ ಕ್ರೆಸಿ ಅಂದರೆ ನಿಯಮ. ಹೀಗಾಗಿ ಇದು ಮೇಜಿನ ನಿಯಮ ಅಥವಾ ಮೇಜಿನ ಸರ್ಕಾರವನ್ನು ಸೂಚಿಸುತ್ತದೆ. ಅಧಿಕಾರಶಾಹಿಯನ್ನು ಕೆಲವರು ದಕ್ಷತೆಯೊಂದಿಗೆ ಮತ್ತು ಇತರರು ಅಸಮರ್ಥಕತೆಯಿಂದ ಸಮೀಕರಿಸುತ್ತಾರೆ. ಕೆಲವರಿಗೆ ಇದು ನಾಗರಿಕ ಸೇವೆಗೆ ಸಮಾನಾರ್ಥಕ ಪದವಾಗಿದೆ ಮತ್ತು ಇತರರಿಗೆ ಇದು ಅಧಿಕಾರಿಗಳ ಸಂಸ್ಥೆ ಎಂದು ಸೂಚಿಸುತ್ತದೆ. ನಾವು ಈ ಪಠ್ಯದಲ್ಲಿ ಬರುವ ದೇಹವನ್ನು ಯಾವಾಗಲೂ ಸಂಸ್ಥೆ ಎಂದು ಅಳವಡಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ. ಅಂದರೆ ಮೂಲಭೂತವಾಗಿ ಅಧಿಕಾರಶಾಹಿಯು
ಕಾರ್ಯಗಳ ವ್ಯವಸ್ಥಿತ ಸಂಘಟನೆಯಾಗಿದೆ ಮತ್ತು ಅಂತಹ ಸಾಮೂಹಿಕ ಪ್ರಯತ್ನದ ಅಪೇಕ್ಷಣೀಯ ತುದಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸಾಧಿಸುವ ಮಾದರಿಯಲ್ಲಿ ಉಪಯುಕ್ತವಾಗಿದೆ. ಇದು ನಿಯಂತ್ರಿತ ಆಡಳಿತ ವ್ಯವಸ್ಥೆಯಾಗಿದ್ದು ಪರಸ್ಪರ ಸಂಬಂಧ ಹೊಂದಿರುವ ಕಚೇರಿಗಳ ಸರಣಿಯಾಗಿ ಆಯೋಜಿಸಲಾಗಿದೆ. ಜೆ.ಎಸ್. ಮಿಲ್ ಪ್ರಕಾರ ಅಧಿಕಾರಶಾಹಿಯು ಸಮಾಜದಲ್ಲಿ ಸರ್ಕಾರದ ವೃತ್ತಿಪರ ಗೌರವಗಳನ್ನು ಸೂಚಿಸುತ್ತದೆ. ಲಾಸ್ಕಿಗೆ ಅಧಿಕಾರಶಾಹಿಯು ಸರ್ಕಾರದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ನಿಯಮವಾಗಿದೆ. ಹರ್ಮನ್ ಫೈನರ್ ಅಧಿಕಾರಶಾಹಿಯನ್ನು ಅಧಿಕಾರಿಗಳ ಆಡಳಿತ ಎಂದು ವಿವರಿಸಿದ್ದಾರೆ. ಮೋಸ್ಕಾ ಅಧಿಕಾರಶಾಹಿಯನ್ನು ಒಂದು ವರ್ಗದ ಆಡಳಿತ ಗಣ್ಯರು ಎಂದು ಉಲ್ಲೇಖಿಸಿದ್ದಾರೆ. ಅವರ ಆಡಳಿತವು ಸಂಪೂರ್ಣವಾಗಿದೆ. ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸಂಬಳ ಪಡೆಯುವ ವೃತ್ತಿಪರರನ್ನು ಸೇರಿಸಲು ಅಧಿಕಾರಶಾಹಿಯ ಪರಿಕಲ್ಪನೆಯನ್ನು ಮೈಕೆಲ್ಸ್ ವಿಸ್ತರಿಸಿದ್ದಾರೆ. ರಾಜಕೀಯ ಪಕ್ಷಗಳಂತಹ ಸಂಸ್ಥೆಗಳು ಮಾರ್ಷಲ್ ಇ ಡಿಮೋಕ್ ಗುರುತಿಸಿದ್ದಾರೆ. ಸಮಾಜದಲ್ಲಿ ಸಂಸ್ಥೆಗಳು ಮತ್ತು ದೊಡ್ಡ ಪ್ರಮಾಣದ ಸಂಸ್ಥೆಗಳೊಂದಿಗೆ ಅಧಿಕಾರಶಾಹಿಯಾಗಿರುತ್ತವೆ. ಅವುಗಳ ಪ್ರಕಾರ ಅಧಿಕಾರಶಾಹಿ ಎನ್ನುವುದು ಸಮಾಜದ ಸ್ಥಿತಿಯಾಗಿದ್ದು ಇದರಲ್ಲಿ ಸಂಸ್ಥೆಗಳು, ವ್ಯಕ್ತಿಗಳು ಮತ್ತು ಸರಳ ಕುಟುಂಬ ಸಂಬಂಧಗಳನ್ನು ಮರೆಮಾಡುತ್ತವೆ. ಅಭಿವೃದ್ಧಿಯ ಹಂತ ಇದರಲ್ಲಿ ಕಾರ್ಮಿಕರ ವಿಭಜನೆ, ವಿಶೇಷತೆ, ಸಂಘಟನೆ, ಶ್ರೇಣಿ ವ್ಯವಸ್ಥೆ, ಯೋಜನೆ ಮತ್ತು ದೊಡ್ಡ ಗುಂಪುಗಳ ರೆಜಿಮೆಂಟೇನ್ತನ ವ್ಯಕ್ತಿಗಳು ಸ್ವಯಂ ಪ್ರೇರಿತ ಅಥವಾ ಅನೈಚ್ಛಿಕ ವಿಧಾನಗಳಿಂದ ದಿನದ ಕ್ರಮವಾಗಿವೆ. ಅಧಿಕಾರಶಾಹಿ ಸರಳವಾಗಿ ಸಾಂಸ್ಕೃತಿಯನ್ನು ದೊಡ್ಡದಾಗಿ ಬರೆಯಲಾಗಿದೆ. ಇದು ಯಾವುದೋ ಒಂದು ಸಂಸ್ಥೆಯ ಜೀವರಕ್ತದಲ್ಲಿ ತುಂಬಿರುವ ವಿದೇಶಿ ವಸ್ತುವಲ್ಲ. ಇದು ಕೇವಲ ಎಲ್ಲರಲ್ಲಿ ಕಂಡುಬರುವ ಗುಣಲಕ್ಷಣಗಳ ಉಚ್ಚಾರಣೆಯಾಗಿದೆ. ಇದು ಪದವಿಯ ವಿಷಯವಾಗಿದೆ. ಘಟಕಗಳ ಸಂಯೋಜನೆಗಳು ಮತ್ತು ಅವುಗಳಿಗೆ ನೀಡಲಾದ ಸಾಪೇಕ್ಷದ ಒತ್ತು ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ. ಮ್ಯಾಕ್ಸ್ ವೆಬರ್ ಜರ್ಮನ್ ಸಮಾಜಶಾಸ್ತ್ರಜ್ಞ ಅಧಿಕಾರಶಾಹಿ ಪರಿಕಲ್ಪನೆಯ ವಿವರಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಅಧಿಕಾರಶಾಹಿಯ ಸೂತ್ರೀಕರಣವನ್ನು ಐಡಿಯಲ್ ಟೈಪ್ ಎಂದು ಉಲ್ಲೇಖಿಸಿದ್ದಾರೆ. ಅಧಿಕಾರಶಾಹಿಯ ಪ್ರಾಮಾಣಿಕ ಮಾದರಿಯು ಸಂಘಟನೆಯ ರಚನೆಯನ್ನು ಒತ್ತಿ ಹೇಳುತ್ತದೆ. ಅಧಿಕಾರಶಾಹಿಯ ಪ್ರಾಯೋಗಿಕ ವರದಿ ಅಂದರೆ ಆಧುನಿಕ ಸಂದರ್ಭದಲ್ಲಿ ಅಧಿಕಾರಶಾಹಿಯು ಸಂಘಟನೆಯಲ್ಲಿನ ನಡವಳಿಕೆ ಮತ್ತು ಕ್ರಿಯಾತ್ಮಕ ಮಾದರಿಗಳನ್ನು ಒತ್ತಿ ಹೇಳುತ್ತದೆ. ನಾವು ಅಧಿಕಾರಶಾಹಿಯ ರಚನಾತ್ಮಕ ಲಕ್ಷಣಗಳಾದ ಕ್ರಮಾನುಗತ, ಕಾರ್ಮಿಕರ ವಿಭಜನೆ, ನಿಯಮಗಳ ವ್ಯವಸ್ಥೆ ಇತ್ಯಾದಿಗಳನ್ನು ನೋಡಿದರೆ ಅಧಿಕಾರಶಾಹಿಯು ಮೌಲ್ಯ ತಟಸ್ಥವಾಗಿದೆ. ವರ್ತನೆಯ ಕೋನದಿಂದ
ಇದು ವಸ್ತುನಿಷ್ಠತೆ, ವೈಚಾರಿಕತೆ, ನಿರಾಕಾರತೆ, ನಿಯಮದಂತಹ ಕೆಲವು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಅಧಿಕಾರಶಾಹಿಯು ಕೆಲವು ಕ್ರಿಯಾತ್ಮಕತೆಯನ್ನು ಸಹ ತೋರಿಸುತ್ತದೆ. ಅಂದರೆ ಧನಾತ್ಮಕ ಮತ್ತು ಕೆಲವು ನಿಷ್ಕ್ರಿಯ ಅಂದರೆ ನಕಾರಾತ್ಮಕ ಲಕ್ಷಣಗಳನ್ನು ತೋರಿಸುತ್ತದೆ. ಸಾಧನೆಯ ದೃಷ್ಟಿಕೋನದಿಂದ ಆಡಳಿತ ದಕ್ಷತೆಯನ್ನು ಹೆಚ್ಚಿಸುವ ಸಂಸ್ಥೆಯ ಮಾದರಿ ಎಂದು ಪರಿಗಣಿಸಬಹುದು. 4.4 ಟೈಪ್ಸ್ ಆಫ್ ಬ್ಯೂರೋಕ್ರಸಿ, ಅಧಿಕಾರಶಾಹಿಯ ವಿಧಗಳು. ಅಧಿಕಾರಶಾಹಿಯು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳಿಂದ ಪ್ರಭಾವಿತವಾಗಿರುತ್ತವೆ. ಇದರ ಪರಿಣಾಮವಾಗಿ ಇತಿಹಾಸದ ವಿಭಿನ್ನ ಸಮಯದಲ್ಲಿ ಅದು ವಿಭಿನ್ನ ಆಕಾರಗಳು ಮತ್ತು ರೂಪಗಳನ್ನು ಪಡೆದುಕೊಂಡಿವೆ. ಫ್ರಿಟ್ಜ್ ಮೋಸ್ಟೀನ್ ಮಾರ್ಕ್ಸ್ ಅಧಿಕಾರಶಾಹಿಯನ್ನು ಈ ಕೆಳಗಿನ 4 ವಿಧಗಳನ್ನಾಗಿ ವರ್ಗೀಕರಿಸಿದ್ದಾರೆ. ಗಾರ್ಡಿಯನ್ ಅಧಿಕಾರಶಾಹಿ, ಜಾತಿ ಅಧಿಕಾರಶಾಹಿ, ಪೋಷಕ ಅಧಿಕಾರಶಾಹಿ ಹಾಗೂ ಮೆರಿಟ್ ಅಧಿಕಾರಶಾಹಿ ಎಂದು. ಗಾರ್ಡಿಯನ್ ಅಧಿಕಾರಶಾಹಿಯು ಚೀನಾದಲ್ಲಿ ಸಂಘ್ ಅವಧಿಯ ಅಂದರೆ 960 ಎಡಿ ಆಗಮನದವರೆಗೆ ಮತ್ತು ರಷ್ಯಾದಲ್ಲಿ 1640 ಮತ್ತು 1740ರ ಅವಧಿಯಲ್ಲಿ ಪ್ರಚಲಿತದಲ್ಲಿತ್ತು. ಅಧಿಕಾರಶಾಹಿಯು ತಮ್ಮ ಶಿಕ್ಷಣದ ಆಧಾರದ ಮೇಲೆ ಆಯ್ಕೆಯಾದ ಪಾಲಕರನ್ನು ಒಳಗೊಂಡಿತ್ತು ಮತ್ತು ನಂತರ ಸರಿಯಾದ ನಡವಳಿಕೆಯಲ್ಲಿ ತರಬೇತಿ ಪಡೆದರು. ಅವರನ್ನು ನ್ಯಾಯ ಮತ್ತು ಸಮುದಾಯದ ಕಲ್ಯಾಣದ ಪಾಲಕರು ಎಂದು ಪರಿಗಣಿಸಲಾಗಿದೆ. ಮಾರ್ಕ್ಸ್ ಈ ಪ್ರಕಾರವನ್ನು ಕ್ಲಾಸಿಕ್ಸ್ ಪ್ರಕಾರ, ಸರಿಯಾದ ನಡವಳಿಕೆಯಲ್ಲಿ ತರಬೇತಿ ಪಡೆದ ಪಾಂಡಿತ್ಯಪೂರ್ಣ ಅಧಿಕೃತ ಎಂದು ವ್ಯಾಖ್ಯಾನಿಸಿದ್ದಾರೆ. ಜಾತಿ ಅಧಿಕಾರಶಾಹಿ ವರ್ಗದ ನೆಲೆಯನ್ನು ಹೊಂದಿದೆ. ಮಾರ್ಕ್ಸ್ ಪ್ರಕಾರ ಇದು ನಿಯಂತ್ರಿಸುವ ಸ್ಥಾನದಲ್ಲಿರುವವರ ವರ್ಗ ಸಂಪರ್ಕದಿಂದ ಉದ್ಭವಿಸುತ್ತದೆ. ಈ ಪ್ರಕಾರದಲ್ಲಿ ಒಂದು ವರ್ಗದಿಂದ ನೇಮಕಾತಿ ಮಾಡಲಾಗುತ್ತದೆ. ಇಂತಹ ಪ್ರಕಾರವು ಓಲಿಗಾರ್ಚಿಕಲ್ ರಾಜಕೀಯ ವ್ಯವಸ್ಥೆಗಳಲ್ಲಿ ವ್ಯಾಪಕವಾಗಿ ಪ್ರಚಲಿತವಾಗಿದೆ. ಅಂತಹ ವ್ಯವಸ್ಥೆಗಳ ಅಡಿಯಲ್ಲಿ ಮೇಲ್ವರ್ಗದ ಅಥವಾ ಉನ್ನತ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳು ಮಾತ್ರ ಸಾರ್ವಜನಿಕ ಅಧಿಕಾರಗಳಾಗಬಹುದು. ಉದಾಹರಣೆಗೆ, ಪ್ರಾಚೀನ ಭಾರತದಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಉನ್ನತ ಅಧಿಕಾರಿಗಳಾಗಿ ಇರಬಹುದಾಗಿತ್ತು. ಮ್ಯಾಕ್ಸ್ ಪ್ರಕಾರ ಅಂತಹ ಪ್ರಕಾರವು ಸ್ವತಃ ಪ್ರಕಟಗೊಳ್ಳುವ ಇನ್ನೊಂದು ವಿಧಾನವೆಂದರೆ ಉನ್ನತ ಹುದ್ದೆಗಳಿಗೆ ಅರ್ಹತೆಗಳನ್ನು ವ್ಯವಸ್ಥೆಗಳೊಂದಿಗೆ ಜೋಡಿಸುವ ಮೂಲಕ ವರ್ಗದ ಆದ್ಯತೆ. ಇಂಗ್ಲೆಂಡಿನಲ್ಲಿ ಇತ್ತೀಚಿನವರೆಗೂ ಸಿವಿಲ್ ಸರ್ವಿಸ್ ಹುದ್ದೆಗಳಿಗೆ ಶ್ರೀಮಂತ ವರ್ಗಗಳಿಗೆ ಆದ್ಯತೆ ನೀಡಲಾಗುತ್ತಿತ್ತ. ಶ್ರೀಮಂತ ವರ್ಗ ಎಂದು ವಿಲ್ಲೋಬಿ ವಿವರಿಸಿದ್ದಾರೆ.
ಪೋಷಕ ಅಧಿಕಾರಶಾಹಿಯ ಇನ್ನೊಂದು ಹೆಸರು ಹಾಳು ವ್ಯವಸ್ಥೆ. 19ನೇ ಶತಮಾನದ ಮಧ್ಯಭಾಗದವರೆಗೆ ಸಾರ್ವಜನಿಕ ಉದ್ಯೋಗಗಳನ್ನು ವೈಯಕ್ತಿಕ ಪರವಾಗಿ ಅಥವಾ ರಾಜಕೀಯ ಪ್ರಶಸ್ತಿಯಾಗಿ ನೀಡಲಾಗಿದ್ದ ಯುಕೆಯಲ್ಲಿಯೂ ಸಹ ಪ್ರೋತ್ಸಾಹವು ಪೂರ್ಣ ಪ್ರಮಾಣದಲ್ಲಿದ್ದರೂ ಅದರ ಸಾಂಪ್ರದಾಯಿಕ ನೆಲೆಯು ಯುಎಸ್ಎ ಯುಕೆಯಲ್ಲಿ ಈ ವ್ಯವಸ್ಥೆಯು ವಿಭಿನ್ನವಾಗಿ ಕೆಲಸ ಮಾಡಿದೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ. ಮತ್ತು ಯುಎಸ್ಎ ಯುಕೆಯಲ್ಲಿ ಪೋಷಕ ಅಧಿಕಾರಶಾಹಿಯು ಅಪ್ರಜಾಪ್ರಭುತ್ವದ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ಅಕ್ಕಪಕ್ಕದಲ್ಲಿ ಸಾಗಿತು ಮತ್ತು ಅದರ ಉದ್ದೇಶವನ್ನು ಸಹ ಪೂರೈಸಿತು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆಯು ವಿಭಿನ್ನವಾಗಿ ಕಾರ್ಯನಿರ್ವಹಿಸಿತು ಮತ್ತು ವಿಜಯಶಾಲಿ ರಾಜಕೀಯ ಪಕ್ಷಕ್ಕೆ ಲೂಟಿಯಾಗಿ ಉದ್ಯೋಗಗಳನ್ನು ವಿತರಿಸಲಾಯಿತು. ಪೋಷಕ ಅಧಿಕಾರಶಾಹಿಯ ಈ ವ್ಯವಸ್ಥೆಯನ್ನು ಖಂಡಿಸಲಾಯಿತು. ತಾಂತ್ರಿಕ ಸಾಮರ್ಥ್ಯದ ಕೊರತೆ, ಅಸಡ್ಡೆ, ಶಿಸ್ತು, ಮರೆಮಾಚುವ ದುರಾಸೆ, ಅನಿಯಮಿತ ಮಾರ್ಗಗಳು, ಪಕ್ಷಪಾತ ಮತ್ತು ಸೇವಾ ಮನೋಭಾವದ ಕೊರತೆಯಿಂದಾಗಿ ಅನಾರ್ಕನಿಸಂ ಬಂದಿತು. ಮೆರಿಟ್ ಅಧಿಕಾರಶಾಹಿಯು ಅದರ ಆಧಾರದ ಮೇಲೆ ಸಾರ್ವಜನಿಕ ಅಧಿಕಾರಿಯ ಅರ್ಹತೆಯನ್ನು ಹೊಂದಿದೆ ಮತ್ತು ಇದು ನಾಗರಿಕ ಸೇವೆಯ ದಕ್ಷತೆಯ ಗುರಿಯನ್ನು ಹೊಂದಿದೆ. ಇದು ಪ್ರತಿಭೆಗೆ ಮುಕ್ತ ವೃತ್ತಿ ಗುರಿಯನ್ನು ಹೊಂದಿದೆ. ಇಲ್ಲಿ ಸಾರ್ವಜನಿಕ ಸೇವೆಗಳಿಗೆ ಉತ್ತಮ ವ್ಯಕ್ತಿಯನ್ನು ನೇಮಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಅರ್ಹತೆಯನ್ನು ವಸ್ತುನಿಷ್ಠ ಮಾನದಂಡಗಳಿಂದ ನಿರ್ಣಯಿಸಲಾಗುತ್ತದೆ. ಆಧುನಿಕ ಕಾಲದಲ್ಲಿ ಈ ವಿಧಾನವು ಎಲ್ಲ ದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ಸಾರ್ವಜನಿಕ ಸೇವೆಗೆ ನೇಮಕಾತಿಯನ್ನು ಈಗ ವರ್ಗ ಪರಿಗಣನೆಗಳಿಂದ ನಿಯಂತ್ರಿಸಲಾಗುವುದಿಲ್ಲ ಮತ್ತು ಅದು ಇನ್ನು ಮುಂದೆ ಉಡುಗೊರೆ ಅಥವಾ ಅದರ ಪರವಾಗಿಲ್ಲ. ಜನಸೇವಕರು ಸ್ವಯಂ ನೇಮಕಗೊಂಡ ಜನರ ರಕ್ಷಕರಲ್ಲ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸೇವಕ ನಿಜವಾಗಿಯೂ ಜನರ ಸೇವೆಯಲ್ಲಿ ಅಧಿಕಾರಿಯಾಗಿದ್ದಾನೆ ಮತ್ತು ವಸ್ತುನಿಷ್ಠವಾಗಿ ಪರೀಕ್ಷಿಸಿದ ನಿಗದಿತ ಅರ್ಹತೆಗಳ ಆಧಾರದ ಮೇಲೆ ನೇಮಕಗೊಳ್ಳುತ್ತಾನೆ. ಒಬ್ಬರ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಹೊರತುಪಡಿಸಿ ಅವನು ಅಥವಾ ಅವಳು ಯಾರಿಗೂ ಕೆಲಸಕ್ಕೆ ರೂಢಿಯಾಗಿರುವುದಿಲ್ಲ. ಫೀಚರ್ಸ್ ಆಫ್ ಬ್ಯೂರೋಕ್ರಸಿ. ಅಧಿಕಾರಶಾಹಿಯ ವೈಶಿಷ್ಟ್ಯಗಳು. ಅಧಿಕಾರಶಾಹಿಯ ಪರಿಕಲ್ಪನೆಯನ್ನು ಮ್ಯಾಕ್ಸ್ ವೆಬರ್ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದರು. ವೆಬರಿಯನ್ ವಿಶ್ಲೇಷಣೆಯಲ್ಲಿ ಅಧಿಕಾರಶಾಹಿಯು ಸಾಮೂಹಿಕ ಚಟುವಟಿಕೆಗಳ
ವೈಚಾರಿಕತೆಯ ಸಾಮಾಜಿಕ ಪರಿಕಲ್ಪನೆಯನ್ನು ಉಲ್ಲೇಖಿಸುತ್ತದೆ. ವೆಬರ್ ರೂಪಿಸಿದ ಅಧಿಕಾರಶಾಹಿಯ ಪರಿಕಲ್ಪನೆಯು ಪ್ರಾಥಮಿಕವಾಗಿ ಅದರ ಅಧಿಕಾರದ ಕಲ್ಪನೆಯನ್ನು ಆಧರಿಸಿದೆ. ವೆಬರ್ 3 ವಿಧದ ಅಧಿಕಾರವನ್ನು ಉಲ್ಲೇಖಿಸಿದ್ದಾರೆ. ಇವು ಸಾಂಪ್ರದಾಯಿಕವಾಗಿಯೇ ಇವೆ. ವರ್ಚಸ್ವಿ ಪ್ರಾಧಿಕಾರ ಮತ್ತು ಕಾನೂನು ತರ್ಕಬದ್ಧ ಪ್ರಾಧಿಕಾರ. ವೆಬರ್ ಪ್ರಕಾರ ಆಧುನಿಕ ಸಂಕೀರ್ಣ ಸಮಾಜದ ಸಂವಿಧಾನಕ್ಕೆ ಅಧಿಕಾರಶಾಹಿಯು ಮುಖ್ಯವಾಗಿದೆ. ಅದರ ರಾಜಕೀಯ ವ್ಯತ್ಯಾಸವನ್ನು ಲೆಕ್ಕಿಸದೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಸಂಸ್ಥೆಯ ರೂಪ ಅಥವಾ ವಿನ್ಯಾಸವನ್ನು ವಿವರಿಸುತ್ತದೆ. ಇದು ಉದ್ಯೋಗಿಗಳ ನಡವಳಿಕೆಯ ಭವಿಷ್ಯವನ್ನು ಖಚಿತಪಡಿಸುತ್ತದೆ. ಕೆಲವು ವಿನ್ಯಾಸ ತಂತ್ರಗಳನ್ನು ಸಂಸ್ಥೆಯ ಅಧಿಕಾರಶಾಹಿ ರೂಪದಲ್ಲಿ ನಿರ್ಮಿಸಲಾಗಿದೆ. ಮೊದಲನೆಯದು ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಎಲ್ಲ ಕಾರ್ಯಗಳನ್ನು ಹೆಚ್ಚು ವಿಶೇಷವಾದ ಉದ್ಯೋಗಗಳಾಗಿ ವಿಂಗಡಿಸಲಾಗಿದೆ. ಹೀಗಾಗಿ ಕಾರ್ಮಿಕರ ವಿಭಜನೆ ಮತ್ತು ವಿಶೇಷತೆಯನ್ನು ಸಂಸ್ಥೆಯಲ್ಲಿ ಖಾತ್ರಿಪಡಿಸಲಾಗಿದೆ. ಎರಡನೆಯದು ಅಮೂರ್ತ ನಿಯಮಗಳ ಸ್ಥಿರ ವ್ಯವಸ್ಥೆಯ ಪ್ರಕಾರ ಪ್ರತಿ ಕೆಲಸವನ್ನು ನಿರ್ವಹಿಸಲಾಗುತ್ತದೆ. ಇದು ಏಕರೂಪತೆ ಮತ್ತು ಸಮನ್ವಯವನ್ನು ಖಾತ್ರಿಗೊಳಿಸುತ್ತದೆ. ಮೂರನೆಯದು ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯನು
ತನ್ನ ಮತ್ತು ಅವನ ಅಧೀನದ ಕ್ರಿಯೆಗಳಿಗೆ ಉನ್ನತ ಅಧಿಕಾರಿಗೆ ಜವಾಬ್ದಾರನಾಗಿರುತ್ತಾನೆ. ಕ್ರಮಾನುಗತ ತತ್ವವನ್ನು ಹೀಗೆ ಒತ್ತಿ ಹೇಳಲಾಗಿದೆ. ನಾಲ್ಕನೆಯದು ಪ್ರತಿಯೊಬ್ಬ ಅಧಿಕಾರಿಯು ತನ್ನ ಕಚೇರಿಯ ವ್ಯವಹಾರವನ್ನು ನಿರಾಕಾರ, ಔಪಚಾರಿಕ ರೀತಿಯಲ್ಲಿ ನಡೆಸುತ್ತಾನೆ ಎಂಬುದು. ಐದನೆಯದು ಉದ್ಯೋಗವು ತಾಂತ್ರಿಕ ಅರ್ಹತೆಗಳನ್ನು ಆಧರಿಸಿದೆ ಮತ್ತು ಅನಿಯಂತ್ರಿತ ವಜಾಗೊಳಿಸುವಿಕೆಯಿಂದ ರಕ್ಷಿಸಲ್ಪಟ್ಟಿದೆ. ಬಡ್ತಿಗಳು ಹಿರಿತನ ಮತ್ತು ಸಾಧನೆಯನ್ನು ಆಧರಿಸಿವೆ. ವೆಬರ್ನ ಅಧಿಕಾರಶಾಹಿಯ ಮಾದರಿಯು ಅಧಿಕಾರಶಾಹಿ ವಾಸ್ತವತೆಗಳಿಗೆ, ಸಾಮಾಜಿಕ ಸಂಶೋಧನೆಗೆ ಉಲ್ಲೇಖದ ಚೌಕಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಮಾದರಿಯನ್ನು ಆದರ್ಶ ಮಾದರಿ ಅಥವಾ ಶಾಸ್ತ್ರೀಯ ಮಾದರಿ ಎಂದು ಪರಿಗಣಿಸಲಾಗುತ್ತದೆ. ಒಂದು ಸಂಸ್ಥೆಯಲ್ಲಿ ಹೇಳಲಾದ ಗುಣಲಕ್ಷಣಗಳು ಗರಿಷ್ಠ ಮಟ್ಟಕ್ಕೆ ಇರುತ್ತವೆ. ಈ ಸಂಸ್ಥೆಯು ಒಂದು ಆದರ್ಶ ರೀತಿಯ ಅಧಿಕಾರಶಾಹಿಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ವೆಬರಿಯನ್ ಸೂತ್ರೀಕರಣದಿಂದ ಒಬ್ಬರು ರಚನಾತ್ಮಕ ವೈಶಿಷ್ಟ್ಯಗಳ ಗುಂಪನ್ನು ಮತ್ತು ನಡವಳಿಕೆಯ ಗುಣಲಕ್ಷಣಗಳ ಮತ್ತೊಂದು ಗುಂಪನ್ನು ಕಳೆಯಬಹುದು. ರಚನಾತ್ಮಕವಾಗಿ ಸಂಸ್ಥೆಯ ಅಧಿಕಾರಶಾಹಿ ರೂಪವು ಈ ಕೆಳಗಿನ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಡಿವಿಷನ್ ಆಫ್ ಲೇಬರ್ ಅಂದರೆ ಕಾರ್ಮಿಕ ವಿಭಾಗ. ಸಂಸ್ಥೆಯ ಒಟ್ಟು ಕಾರ್ಯವನ್ನು ಹಲವಾರು ವಿಶೇಷ ಕಾರ್ಯಗಳಾಗಿ ವಿಂಗಡಿಸಲಾಗಿದೆ. ಹೈಯರಾರ್ಕಿ ಅಂದರೆ ಕ್ರಮಾನುಗತ. ಅಧಿಕಾರಶಾಹಿಯ ರಚನೆಯು ಶ್ರೇಣೀಕೃತವಾಗಿದೆ. ಅಧಿಕಾರದ ವ್ಯಾಪ್ತಿಯನ್ನು ನಿರ್ಧರಿಸಲಾಗುತ್ತದೆ. ಸಿಸ್ಟಮ್ ಆಫ್ ರೂಲ್ಸ್ ಅಂದರೆ ನಿಯಮಗಳ ವ್ಯವಸ್ಥೆ.
ಉದ್ಯೋಗಿಗಳ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಕೆಲಸ ಮಾಡುವ ವಿಧಾನಗಳು ಸ್ಪಷ್ಟವಾಗಿ ನಿಗದಿಪಡಿಸಿದ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತವೆ. ನಿಯಮಗಳ ಪಾಲನೆಯು ಅನಿಯಂತ್ರಿತತೆಯನ್ನು ತಡೆಗಟ್ಟುತ್ತದೆ ಮತ್ತು ದಕ್ಷತೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ರೋಲ್ ಆಫ್ ಸ್ಪೆಸಿಫಿಸಿಟಿ, ನಿರ್ದಿಷ್ಟತೆಯ ಪಾತ್ರ. ಸಂಸ್ಥೆಯಲ್ಲಿ ಪ್ರತಿ ಉದ್ಯೋಗಿಯ ಪಾತ್ರವನ್ನು ನಿರ್ದಿಷ್ಟ ಉದ್ಯೋಗ ವಿವರಣೆಯೊಂದಿಗೆ ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಪ್ರತಿ ಉದ್ಯೋಗಿಯ ಸಂಸ್ಥೆಯ ನಿರೀಕ್ಷೆಗಳು ಅವರ ಉದ್ಯೋಗ ವಿವರಣೆಗೆ ಅಧಿಕಾರಶಾಹಿಯ ವರ್ತನೆಯ ಗುಣಲಕ್ಷಣಗಳ ಗುಂಪನ್ನು ನಾವು ಈ ಕೆಳಗಿನಂತೆ ವಿವರಿಸಬಹುದು. ರ್ಯಾಷನಾಲಿಟಿ ಅಂದರೆ ವೈಚಾರಿಕತೆ. ಅಧಿಕಾರಶಾಹಿ ಸಂಘಟನೆಯ ತರ್ಕಬದ್ಧ ರೂಪವನ್ನು ಪ್ರತಿನಿಧಿಸುತ್ತದೆ. ಕಟ್ಟುನಿಟ್ಟಾದ ಪುರಾವೆಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ನಿರ್ಧಾರಕ್ಕೆ ಬರಲು ಪರ್ಯಾಯಗಳನ್ನು ವಸ್ತುನಿಷ್ಠವಾಗಿ ಪರಿಗಣಿಸಲಾಗುತ್ತದೆ. ಇಂಪರ್ಸನಾಲಿಟಿ ಅಂದರೆ ನಿರಾಕಾರತೆ. ಸಂಸ್ಥೆಯ ಅಧಿಕಾರಶಾಹಿ ರೂಪವು ಯಾವುದೇ ಅಭಾಗಲಬ್ಧ ಭಾವನೆಗಳನ್ನು ಮನರಂಜನೆ ಮಾಡುವುದಿಲ್ಲ. ವೈಯಕ್ತಿಕ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ಕೆಲಸದ ಕಾರ್ಯಕ್ಷಮತೆಗೆ ಅಡ್ಡಿಯಾಗುವುದಿಲ್ಲ. ರಾಜಕೀಯ ಮತ್ತು ವೈಯಕ್ತಿಕ ಪರವಾಗಿ ಪರಿಗಣಿಸದೆ ಅಧಿಕೃತ ವ್ಯವಹಾರವನ್ನು ನಡೆಸಲಾಗುತ್ತದೆ. ಇದು ಸಂಸ್ಥೆಯಂತಹ ವ್ಯವಸ್ಥೆಯಾಗಿದೆ ಮತ್ತು ಇದು ಹೆಚ್ಚಿನ ಮಟ್ಟದ ನಿರಾಕಾರತೆಯಿಂದ ನಿರೂಪಿಸಲ್ಪಟ್ಟಿದೆ. ರೋಲ್ ಆಫ್ ಓರಿಯೆಂಟೇಷನ್ ಅಂದರೆ ದೃಷ್ಟಿಕೋನ ನಿಯಮ. ಸಂಸ್ಥೆಯ ವ್ಯಕ್ತಿಗತಗೊಳಿಸುವಿಕೆಯು ಕೆಲವು ಕೆಲಸ ಮಾಡುವ ಮಾರ್ಗವನ್ನು ರೂಪಿಸುವ ನಿಯಮಗಳು ಮತ್ತು ಕಾರ್ಯವಿಧಾನಗಳ ಮೂಲಕ ಸಾಧಿಸಲಾಗುತ್ತದೆ. ನೌಕರರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ನ್ಯೂಟ್ರಾಲಿಟಿ ಅಂದರೆ ತಟಸ್ಥತೆ. ನಿರಾಕಾರತೆಯ ಒಂದು ಅಂಶವಾಗಿ ಅಧಿಕಾರಶಾಹಿಯ ಈ ವೈಶಿಷ್ಟ್ಯವು ಪಕ್ಷಪಾತವಿಲ್ಲದ ಚಿಂತನೆಯನ್ನು ಸೂಚಿಸುತ್ತದೆ. ಅಂದರೆ ಅಧಿಕಾರಶಾಹಿಯು ಯಾವುದೇ ರೀತಿಯ ರಾಜಕೀಯ ಆಡಳಿತಕ್ಕೆ ಹೊಂದಿಕೆಯಾಗದೆ ಸೇವೆ ಸಲ್ಲಿಸುತ್ತದೆ. ಇದು ಏಕಾಂಗಿಯಾಗಿ ಕೆಲಸ ಮಾಡುವ ಬದ್ಧತೆಯನ್ನು ಹೊಂದಿದೆ ಮತ್ತು ಯಾವುದೇ ಮೌಲ್ಯಕ್ಕೆ ಅಲ್ಲ. ಅಧಿಕಾರಶಾಹಿಯ ಇಂತಹ ಧನಾತ್ಮಕ ವರ್ತನೆಯ
ಗುಣಲಕ್ಷಣಗಳ ವಿರುದ್ಧವಾಗಿ ಕೆಲವು ನಕಾರಾತ್ಮಕ ಅಥವಾ ನಿಷ್ಕ್ರಿಯ ಗುಣಲಕ್ಷಣಗಳಿವೆ. ಅವುಗಳೆಂದರೆ ಬಕ್ ಪಾಸಿಂಗ್, ರೆಡ್ ಟೇಪಿಸಮ್, ಅಧಿಕಾರವನ್ನು ನಿಯೋಜಿಸಲು ಇಷ್ಟವಿಲ್ಲದಿರುವುದು, ವಿಪರೀತ ವಸ್ತುನಿಷ್ಠತೆ, ನಿಯಮಗಳು ಮತ್ತು ನಿಬಂಧನೆಗಳಿಗೆ ಕಟ್ಟುನಿಟ್ಟಾದ ಅನುಸರಣೆ, ಬಿಗಿತ, ಜನಪ್ರಿಯ ಬೇಡಿಕೆಗಳು ಮತ್ತು ಆಸೆಗಳಿಗೆ ಸ್ಪಂದಿಸದಿರುವುದು, ಸ್ವಯಂ ವೃದ್ಧಿ, ಸಂಪ್ರದಾಯವಾದ, ಪೂರ್ವ ನಿದರ್ಶನ ವ್ಯಸನ, ಜವಾಬ್ದಾರಿಯ ಪ್ರಸರಣ, ಆಡಳಿತಾತ್ಮಕ ನಡವಳಿಕೆಯಲ್ಲಿ ಮಾನವ ಅಂಶವನ್ನು ನಿರ್ಲಕ್ಷಿಸುವುದು, ದುರಹಂಕಾರ ಇತ್ಯಾದಿ. ನಾವು ವಿಭಾಗ 4.8ರಲ್ಲಿ ಅಧಿಕಾರಶಾಹಿಯ ಅರ್ಹತೆ ಮತ್ತು ದೋಷಗಳನ್ನು ವಿವರವಾಗಿ ಚರ್ಚಿಸಲಿದ್ದೇವೆ. ಮತ್ತೊಮ್ಮೆ ನಾವು ನಿಷ್ಕ್ರಿಯ ಕೆಲಸವನ್ನು ಇಲ್ಲಿ ಬಣ್ಣಿಸೋಣ. ಬಕ್ ಪಾಸಿಂಗ್, ರೆಡ್ ಟೇಪಿಸಮ್, ಅಧಿಕಾರವನ್ನು ನಿಯೋಜಿಸಲು ಇಷ್ಟವಿಲ್ಲದಿರುವುದು, ವಿಪರೀತ ವಸ್ತುನಿಷ್ಠತೆ, ನಿಯಮಗಳು ಮತ್ತು ನಿಬಂಧನೆಗಳಿಗೆ ಕಟ್ಟುನಿಟ್ಟಾದ ಅನುಸರಣೆ, ಬಿಗಿತ, ಜನಪ್ರಿಯ ಬೇಡಿಕೆಗಳು ಮತ್ತು ಆಸೆಗಳಿಗೆ ಸ್ಪಂದಿಸದಿರುವುದು, ಸ್ವಯಂ ವೃದ್ಧಿ, ಸಂಪ್ರದಾಯವಾದ, ಪೂರ್ವ ನಿದರ್ಶನ ವ್ಯಸನ, ಜವಾಬ್ದಾರಿಯ ಪ್ರಸರಣ, ಆಡಳಿತಾತ್ಮಕ ನಡವಳಿಕೆಯಲ್ಲಿ ಮಾನವ ಅಂಶವನ್ನು ನಿರ್ಲಕ್ಷಿಸುವುದು, ದುರಹಂಕಾರ ಇತ್ಯಾದಿ. ನಾವು ವಿಭಾಗ 4.8ರಲ್ಲಿ ಅಧಿಕಾರಶಾಹಿಯ ಅರ್ಹತೆ ಮತ್ತು ದೋಷಗಳನ್ನು ವಿವರವಾಗಿ ಚರ್ಚಿಸಲಿದ್ದೇವೆ. ಇದರೊಂದಿಗೆ ಘಟಕ 4ರ ಪ್ಯಾರಾ 4ರಿಂದ 4.6ವರೆಗಿನ ಬದಲಾಗುತ್ತಿರುವ ಸಂದರ್ಭದಲ್ಲಿ ನಾಗರಿಕ ಸೇವೆ ಪಾಠವು ಇಂದು ಪೂರ್ಣಗೊಂಡಿದೆ. ಎಲ್ಲರಿಗೂ ನಮಸ್ತೆ.